ನನ್ನೆಲ್ಲ ಆತ್ಮೀಯ ಮುಖ್ಯ ಗುರುಗಳೇ, ಶಿಕ್ಷಕ ಬಂಧುಗಳೇ ಹಾಗೂ ಉಸ್ತುವಾರಿ ಅಧಿಕಾರಿಗಳೇ. ಇಂದು ನಾವು ವಿದ್ಯಾರ್ಥಿಗಳ ಕೆಲ ಮಾಹಿತಿಗಳನ್ನ ತಿದ್ದುಪಡಿ ಮಾಡುವುದು ಹೇಗೆ ಎಂಬುದನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಯಾವುದಾದರೂ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕಾದ್ರೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 ಟು 10ಗೆ ಬನ್ನಿ. ಅಲ್ಲಿಂದ ಅಲ್ಲಿ ಬರ್ತಕ್ಕಂತಹ ಅಡ್ಮಿಷನ್ ಡೀಟೇಲ್‌ಗೆ ಬನ್ನಿ. ಅಡ್ಮಿಷನ್ ಡೀಟೇಲ್‌ದಿಂದ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ವಿದ್ಯಾರ್ಥಿ ಎನ್ರೋಲ್ಮೆಂಟ್ ನಂಬರ್ ಅಂತ ಏನಿದೆ ಅಲ್ಲಿ ವಿದ್ಯಾರ್ಥಿಯ SATS ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಅಂತ ನಾವೇನು ಕರಿತೀವಿ 9 ಡಿಜಿಟಿನ SATS ನಂಬರ್ ಅನ್ನ ಹಾಕಿ ಸರ್ಚ್ ಕೊಡಿ. ಗಮನದಲ್ಲಿರಲಿ, ಇಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನ ಮಾತ್ರ ನಾವು ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ. TC ಇಶ್ಯೂ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಇಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈ ರೀತಿ ಆ ವಿದ್ಯಾರ್ಥಿಯ ಮಾಹಿತಿ ತೆರೆದುಕೊಳ್ಳುತ್ತೆ. ಯಾವುದ್ಯಾವುದು ಹೈಡ್ ಆಗಿದೆಯೋ ಆ ಯಾವ ಮಾಹಿತಿಯನ್ನು ಕೂಡ ನಾವೇನ್ ಮಾಡಕ್ ಬರೋದಿಲ್ಲ, ತಿದ್ದುಪಡಿ ಮಾಡಲಿಕ್ಕೆ ಬರುವುದಿಲ್ಲ. ಮದರ್ ಟಂಗ್ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವುಗಳನ್ನ ನಾವು ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ ಅಂತಿಕೊಂಡು ಮದರ್ ಟಂಗ್ ನಾವು ಬೇಕಾದ್ರೆ ಚೇಂಜ್ ಮಾಡಬಹುದು. ಅದರ ಜೊತೆಗೆ ನೀವೇನಾದ್ರೂ ತಿದ್ದುಪಡಿ ಮಾಡಬೇಕಾದ್ರೆ ಯಾವುದೇ ಹೆಸರುಗಳನ್ನ ಇಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಬರೋದಿಲ್ಲ. ತಾವು ಇಲ್ಲೆಲ್ಲ ಗಮನಿಸ್ತಾ ಇದ್ದೀರಿ. ನೀವು ಬೇಕಾದ್ರೆ ಡೇಟ್ ಆಫ್ ಬರ್ತ್ ಅನ್ನ ತಿದ್ದಬಹುದು, ಜೆಂಡರ್ ಅನ್ನ ತಿದ್ದಬಹುದು, ರಿಲಿಜನ್ ಅನ್ನ ತಿದ್ದಬಹುದು, ಸೋಷಿಯಲ್ ಕ್ಯಾಟಗರಿಯನ್ನ, ಸಬ್ ಕಾಸ್ಟ್ ಅನ್ನ ಮತ್ತು ಬ್ಲಡ್ ಗ್ರೂಪ್ ಅನ್ನ ಈ ರೀತಿ ನೀವು ಕಾಸ್ಟ್ ಗಳನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಏನ್ ಕೊಟ್ಟಿದ್ದಾನೆ ಇಲ್ಲಿ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಬಹುಮುಖ್ಯವಾಗಿ ನೀವು ವಿದ್ಯಾರ್ಥಿಗಳ ಜನ್ಮ ದಿನಾಂಕವನ್ನ ಹಾಗೂ ಲಿಂಗವನ್ನ, ಧರ್ಮವನ್ನ, ಜಾತಿಯನ್ನ ಹಾಗೂ ಸೋಷಿಯಲ್ ಕ್ಯಾಟಗರಿಯನ್ನ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಏನಿದೆ ಅವಕಾಶ ಇರತಕ್ಕಂಥದ್ದು. ನೀವು ಬೇಕಾದ್ರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಹಾಕೋಬಹುದಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಕೆಲ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಏನಿದೆ ಅವಕಾಶ ಇದೆ. ಬೇಕಾದ್ರೆ ನೀವು ಸ್ಪೆಷಲ್ ನೀಡ್ ಅನ್ನು ಕೂಡ ಏನ್ ಮಾಡಬಹುದು, ತಿದ್ದುಪಡಿಯನ್ನ ಮಾಡ್ಕೋಬಹುದು. ಬಟ್ ಅದು ಕೂಡ ಹೈಡ್ ಆಗಿದೆ, ಅಲ್ಲೂ ತಿದ್ದಕ್ಕೆ ಬರೋದಿಲ್ಲ. ಸ್ಪೆಷಲ್ ಕ್ಯಾಟಗರಿಯನ್ನ ನೀವೇನ್ ಮಾಡ್ಕೋಬಹುದು, ತಿದ್ದುಪಡಿಯನ್ನ ಮಾಡ್ಕೋಬಹುದು. ಬ್ಯಾಂಕ್ ನೇಮ್ ಅನ್ನ ಮತ್ತು ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಆಡ್ ಮಾಡಬಹುದು. ಅದರ ಜೊತೆಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಈ ರೀತಿ ಈಗ ನಿಮಗೆ ಯಾವ ಮಾಹಿತಿಯನ್ನ ನೀವು ಚೇಂಜ್ ಮಾಡ್ಕೊಳ್ತೀರಿ ಅದನ್ನು ಚೇಂಜ್ ಮಾಡ್ಕೊಂಡು ಇಲ್ಲಿ ಬರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟು ನೀವು ಓನ್ಲಿ ಈ ಒಂದು ಸ್ಟೂಡೆಂಟ್ ಡೀಟೇಲ್ ಅನ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಕೊಡಿ, ಕಾಂಟ್ಯಾಕ್ಟ್ ಡೀಟೇಲ್ ಅನ್ನ ಚೇಂಜ್ ಮಾಡಿದ್ರೆ ಅಪ್ಡೇಟ್ ಇಲ್ಲಿ ಅಪ್ಡೇಟ್ ಕೊಡಿ. ಆಗ ವಿದ್ಯಾರ್ಥಿಗಳ ಮಾಹಿತಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಒಂದು ವೇಳೆ ನೀವು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾಗಿದೆ, ಆ ವಿದ್ಯಾರ್ಥಿಗಳ ಕೆಲ ಮಾಹಿತಿಯಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾಗಿದೆ ಅಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಬರ್ತಕ್ಕಂಥ ಇದೊಂದು ಮತ್ತೊಂದು ಐಕಾನ್ ಅನ್ನ ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡ್ಲಿಕ್ಕೆ. ಆ ಐಕಾನ್ ಯಾವ್ದಪ್ಪ ಅಂದ್ರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಒಂದ್ಸಾರಿ ಗಮನ ಇಟ್ಕೊಂಡು ಅದೇ ಸೇಮ್ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 ಟು 10ಗೆ ಬರ್ತೀವಿ. ಆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 ಟು 10ಗೆ ಬಂದು ಅಡ್ಮಿಷನ್ ಡೀಟೇಲ್ಗೆ ಬನ್ನಿ. ಅಡ್ಮಿಷನ್ ಡೀಟೇಲ್ದಿಂದ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಗೆ ಬನ್ನಿ. ಇಲ್ಲಿ ನೀವು ಬಂದಾಗ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಐಕಾನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಏನ್ ಮಾಡ್ಕೋಬಹುದು, ಅವರ ಹೆಸರಿನಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬಹುದು. ಇಲ್ಲಿ ನೋಡಿ 22200042 ಈ ನಂಬರ್ ಅನ್ನು ಹಾಕಿ ಸರ್ಚ್ ಕೊಡ್ತಾ ಇದ್ದೀನಿ. ಒಂಚೂರು ಮತ್ತೆ ಇಲ್ಲಿ ನಾನು ಮುಂದಕ್ಕೆ ಬಂದೆ, ಇನ್ನೊಂದ್ಸಾರಿ ತಮಗೆ ತೋರಿಸ್ತಾ ಇದ್ದೀನಿ. ಅಲ್ಲೇ ಇದೆ ಅದು ಐಕಾನ್. ಸರ್ಚ್ ಅನ್ನ ಕೊಡುವ ಮುಂಚೆನೆ ನಾವು ಅದನ್ನ ಬಳಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿ ಅಡ್ಮಿಟೆಡ್ ಸ್ಟೂಡೆಂಟ್ ಅಂದ್ರೆ ಇಲ್ಲಿ ಆ ಸ್ಟೂಡೆಂಟ್ ನೇಮ್ ಅನ್ನ ನಾವೇನಾದ್ರೂ ಅಪ್ಡೇಟ್ ಮಾಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿ ಏನ್ ಮಾಡ್ಬೋದು, ನೀವು ಸ್ಟೂಡೆಂಟ್ ನಿಮ್ಮನ್ನ ಅಪ್ಡೇಟ್ ಮಾಡಬಹುದು. ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಈಗ ಏನ್ ಕೇಳುತ್ತಪ್ಪ ಅಂದ್ರೆ ನಿಮ್ಗೆ SATS ನಂಬರ್ ಅನ್ನ ಕೇಳುತ್ತೆ. ಆ ಬೇಸಿಕ್ ಡೀಟೇಲ್ ಅನ್ನ ತಿದ್ಲಿಕ್ಕೆ SATS ನಂಬರ್ ಅನ್ನ ಇಲ್ಲಿ ಹಾಕಿ ಸರ್ಚ್ ಕೊಡಿ. ನಾನು SATS ನಂಬರ್ ಅನ್ನ ಹಾಕಿ ಏನ್ ಮಾಡ್ತಾ ಇದ್ದೀನಿ, ಸರ್ಚ್ ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಸರ್ಚ್ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ತೆರೆದುಕೊಳ್ಳುತ್ತೆ. ಆದ್ರೆ ಗಮನದಲ್ಲಿರಲಿ, ಇಷ್ಟೆಲ್ಲ ಮಾಹಿತಿಯನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. 50ಕ್ಕಿಂತ ಕಡಿಮೆ, 50% ಕಡಿಮೆ ಮಾಹಿತಿಯನ್ನು ನಾವೇನ್ ಮಾಡ್ಬೋದು, ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಮಾಡಿ ಸಬ್ಮಿಟ್ ಅನ್ನು ಕೊಡಬಹುದು. 50ಕ್ಕಿಂತ ಹೆಚ್ಚಾದ್ರೆ ಇದು ತಿದ್ದುಪಡಿ ಆಗೋದಿಲ್ಲ. ಇದಿಷ್ಟು ನಿಮ್ ಗಮನದಲ್ಲಿ ಇರ್ಲಿ ಅಂತ. ಈ ರೀತಿ ಈಗ ಅನೇಕ ಜನ ಮುರಾರ್ಜಿಗೋಸ್ಕರ ನಾವು ಕಾಸ್ಟ್ ಅನ್ನ ತಿದ್ದುಪಡಿ ಮಾಡಬೇಕಾಗಿದೆ, ಬೇರೆ ಬೇರೆ ಪ್ರವೇಶ ಪರೀಕ್ಷೆಗಳನ್ನು ಹಾಕ್ಲಿಕ್ಕೆ ಕಾಸ್ಟ್ ಅನ್ನು ತಿದ್ದುಪಡಿ ಮಾಡಬೇಕಾಗಿದೆ, ಕೆಲ ಮಾಹಿತಿಗಳನ್ನು ತಿದ್ದುಪಡಿ ಮಾಡಬೇಕಾಗಿತ್ತು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಯಾರೆಲ್ಲ ಕಾಸ್ಟ್ ಅಲ್ಲಿ ಮತ್ತು
ಜನ್ಮ ದಿನಾಂಕದಲ್ಲಿ ಮತ್ತು ಲಿಂಗದಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಈ ರೀತಿಯಾಗಿ ನೀವು ಏನ್ ಮಾಡಬಹುದು, ಚೇಂಜಸ್ ಮಾಡ್ಕೋಬಹುದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.